ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ. ಬಹಳ ಕಷ್ಟ. ಬೇಸಿಗೆಯಲ್ಲಿ ಈ ಕೆಲಸವನ್ನು ಮಾಡಬೇಕಾದ್ರೆ ಬೆಳಗಾವಿ ನಗರದ ಕೋಟೆಕೆರೆ ಬಳಿ ಘಟನೆ ಆಗಿದೆ. ಇದು ಬಸವರಾಜ್ ಮತ್ತು ಶಿವಲಿಂಗ ಮೃತ ಕಾರ್ಮಿಕರು. ಪೈಪ್ಲೈನ್ಗೆ ತೆಗೆದಿದ್ದ ಗುಂಡಿಯ ಮೇಲಿನ ಮಣ್ಣು ಕುಸಿದು ಪಾಪ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಪೈಪ್ಲೈನ್ ಗುಂಡಿಗೆ ಇಳಿದು ಕೆಲಸವನ್ನು ಮಾಡ್ತಾ ಇದ್ರು ಕಾರ್ಮಿಕರು. ಈ ವೇಳೆ ಏಕಾಏಕಿ ಮೇಲಿಂದ ಮಣ್ಣು ಕುಸಿದು ಬಿದ್ದು ಬಿಟ್ಟಿದೆ. ಇಬ್ಬರ ಮೃತದೇಹಗಳು ಈಗ ಬೆಳಗಾವಿಯ ಬಿಮ್ಸ್ಗೆ ಶಿಫ್ಟ್ ಅನ್ನ ಮಾಡಿದ್ದಾರೆ. ಪಾಪ ಕೆಲಸ ಮಾಡುವಂಥ ಟೈಮಲ್ಲಿ ಹಿಂಗಾಗ್ಬಿಟ್ರೆ ಅನೇಕ ಕಡೆಗಳಲ್ಲಿ ಇಂಥ ದುರ್ಘಟನೆಗಳು ನಡೆಯುತ್ತೆ. ಈ ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ಉಸಿರುಗಟ್ಟಿಬಿಡುತ್ತೆ. ಅದರಲ್ಲಿ ಬೇಸಿಗೆಯಲ್ಲಂತೂ ಬಹಳ ಕಷ್ಟ ಈ ಥರ ಸಿಕ್ಕಾಕೊಂಡ್ಬಿಟ್ರಂತ. ಪಾಪ ಕುಟುಂಬದ ಪರಿಸ್ಥಿತಿ ಏನು ಪರಿಸ್ಥಿತಿ ಇತ್ತು, ಏನು ಸಾಲ ಮಾಡಿದ್ರು, ಅದ್ರ ಸಾಲ ಎಷ್ಟು ತೀರಿಸ್ತಾ ಇದ್ರು. ಕಷ್ಟ ರೀ ಕಾರ್ಮಿಕರದೆಲ್ಲ. ನನ್ನ ಸಹೋದ್ಯೋಗಿ ದಿಲೀಪ್ ಕೊರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬೆಳಗಾವಿ ಪ್ರತಿನಿಧಿ. ದಿಲೀಪ್, ಬಹಳ ಕಷ್ಟ ಕಾರ್ಮಿಕರದ್ದು. ಈ ರೀತಿಯಾಗಿ ಸಾವುಗಳನ್ನು ಕೇಳಿದಾಗ ಒಂಥರ ಸಂಕಟ ಆಗ್ಬಿಡುತ್ತೆ. ದಿನ ಜೀವನ ನಡೆಸೋಕ್ಕೋಸ್ಕರ ದುಡಿಯೋಕ್ಕೆ ಹೋಗ್ತಾರೆ. ಬಟ್ ಇಂಥ ದುರ್ಘಟನೆಯಿಂದ ಇಡೀ ಕುಟುಂಬ ಈಗ ಒಂದು ರೀತಿಯಾಗಿ ಒದ್ದಾಡುವಂಥ ಪರಿಸ್ಥಿತಿಗೆ ಬಂದುಬಿಡುತ್ತೆ. ಅವರ ಮನೆ ಪರಿಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ. ಎಷ್ಟು ಸಾಲ ಮಾಡ್ಕೊಂಡಿರ್ತಾರೋ, ಅದನ್ನು ತೀರ್ಸೋಕೆ ಇನ್ನೇನೇನು ಪಡಬಾರ್ದು ಕಷ್ಟಪಡ್ತಿರ್ತಾರೋ. ಹೇಗಾಯ್ತು ಇದು? ಯಾಕೆ ಎಚ್ಚರಿಕೆಯನ್ನು ತೆಗೆದುಕೊಂಡಿರಲಿಲ್ಲ ದಿಲೀಪ್? ವಾಟರ್ ಬೋರ್ಡ್ ಒಂದು ಈಗ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ 8 ಅಡಿಗಳ ಕೆಳಗಡೆ ಒಂದು ಸಿಮೆಂಟಿನ ಪೈಪ್ ಅನ್ನ ಹಾಕ್ಬೇಕಾಗತ್ತೆ. ಹಾಕುವಾಗ ಎಲ್ಲ ಮುಂಜಾನೆ ಕ್ರಮಗಳು ತಗೋಬೇಕು ಅಂತಿರುತ್ತೆ. ಆದ್ರೆ ಅಲ್ಲಿ ಬಹಳ ಅವಸರದಲ್ಲಿ ಕೆಲಸ ಮಾಡ್ತಾ ಇದ್ರು. ಇದು ಆದ್ಮೇಲೆ ಅದು ಮಾಡ್ಬೇಕು ಹಾಗೆ ಅಂತೇಳಿ ವರ್ಕ್ ಇನ್ಸ್ಪೆಕ್ಟರ್ ಅನ್ನು ಪ್ರೆಜರ್ ಮಾಡ್ತಾ ಇದ್ರೆ ಅಂತೇಳಿ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ 8 ಅಡಿಗಳಿಂದ ಅಗೆಯುವಾಗ ಅಕ್ಕಪಕ್ಕ ಕುಸಿಬೋದ ಅದ ಬ್ಯಾರಿಕೇಡ್ ಹಾಕ್ಬೇಕಾ, ಮತ್ತೆ ಅದ್ರ ಜೊತೆಗೆ ಸೇಫ್ಟಿ ಮೆಜರ್ಸ್ ಹಾಕಂತ ಎಲ್ಲವನ್ನು ಕೂಡ ತಗೋಬೇಕು ಹಾಗೆ ಅಂತಿದ್ದಾಗ ಇವರು ಏನು ಮೂಡಲಗಿ ತಾಲೂಕಿನ ಪಟಗುಂದಿ ಗ್ರಾಮದ ಇಬ್ರು ಸಹೋದರರು ಅಂದ್ರೆ ಚಿಕ್ಕಪ್ಪನ ಮಕ್ಕಳು. ಇವರು ಇವತ್ತು ಕೆಲಸ ಮಧ್ಯಾಹ್ನವರೆಗೆ ಹೋಗಿ ಮಧ್ಯಾಹ್ನದ ನಂತರ ಊರಿಗೆ ಹೋಗ್ಬೇಕಾಗಿರುತ್ತೆ. ಆದ್ರೆ ಏನು ಜರಾಯನ ಅಟ್ಟಾಸ ಅಂತ ಹೇಳ್ಬೋದು. ಏನು ಕೆಲ್ಸಕ್ಕೆ ಇಳಿತಾರೆ, ಕೆಲಸ ಇಳಿದು 15-20 ನಿಮಿಷ ಆದ್ಮೇಲೆ ಇವರು ಏನು ತೆಗೆದು ಹೊರಗಡೆ ಹಾಕಿದ್ರು, ಅಂದ್ರೆ ಏನು JCB ತೆಗೆದು ಹೊರಗಡೆ ಹಾಕಿತ್ತು, ಕೆಳಗಡೆ ಪೈಪ್ ಲೈನ್ ಕ್ಲೀನ್ ಮಾಡ್ತಾ ಇದ್ರು. ಇವ್ರ ಮೇಲೆ ತೆಗೆದು ಹಾಕಿ ಮಣ್ಣೆ ಇವ್ರ ಮೇಲೆ ಬಿದ್ದು ಈ ತರ ಒಂದು ಆಗಿರುವಂತದ್ದು. ಮತ್ತೆ ಒಬ್ಬರು ಒಳಗಡೆ ಸಿಕ್ಕಾಕೊಂಡು ಸತ್ಯರ ಜೊತೆಗೆ ಇನ್ನೊಬ್ಬರು ಏನಂತಾರೆ ಆಸ್ಪತ್ರೆ ಸಾಗಿಸುವ ದಾರಿಯಲ್ಲಿ ಮೃತಪಟ್ಟಿರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.